ನೇಯ್ಗೆ ಉದ್ಯಮ ಉಳಿಸುವ ನಿಟ್ಟಿನಲ್ಲಿ ಹಲವು ಬೇಡಿಕೆಗಳಿಗೆ ಒತ್ತಾಯಿಸಿ ನೇಕಾರರ ಸಂಘದ ವತಿಯಿಂದ ಇಂದು ದೊಡ್ಡಬಳ್ಳಾಪುರ ಬಂದ್ಗೆ ಕರೆ ನೀಡಿದ್ದು ನೀರಸ ಪ್ರತಿಕ್ರಿಯೆ ದೊರಕಿದೆ. ಸೂರತ್ ಸೀರೆಗಳ ನಿಷೇಧ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನೇಕಾರರ ಸಂಘದ ವತಿಯಿಂದ ಇಂದು ದೊಡ್ಡಬಳ್ಳಾಪುರ ಬಂದ್ಗೆ ಕರೆ ನೀಡಲಾಗಿದೆ. ಇಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಬಂದ್ಗೆ ನೇಕಾರರ ಸಂಘ ಕರೆ ನೀಡಿದ್ದು, ಇದಕ್ಕೆ ನೀರಸ ಪ್ರತಿಕ್ರಿಯೆ ದೊರಕಿದೆ. ಎಂದಿನಂತೆ ನಗರದಲ್ಲಿ ಬಸ್ಗಳ ಸಂಚಾರವಾಗುತ್ತಿದ್ದು, ಕೆಲ ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಿದ್ದು, ಕೆಲ ಅಂಗಡಿಗಳು ಎಂದಿನಂತೆ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿವೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂತೆ ನೇಕಾರರ ಸಂಘದಿಂದ ಮನವಿ ಮಾಡಲಾಗುತ್ತಿದ್ದು, ಬಲವಂತವಾಗಿ ಅಂಗಡಿಗಳನ್ನು ಕ್ಲೋಸ್ ಮಾಡಿಸುವಂತಿಲ್ಲ ಎಂದು ಪೊಲೀಸರು ಸೂಚನೆ ನೀಡಿದ್ದಾರೆ. ನೇಯ್ಗೆ ಉದ್ಯಮ ಉಳಿಸುವ ನಿಟ್ಟಿನಲ್ಲಿ ಇಂದು ನಾವು ನಮ್ಮ ನೇಕಾರರ ಸಂಘದ ವತಿಯಿಂದ ಬಂದ್ಗೆ ಕರೆ ನೀಡಿದ್ದೇವೆ. ನೇಕಾರರಿಗೋಸ್ಕರ ಒಂದು ಕಲ್ಯಾಣ ಮಂಡಳಿ ಸ್ಥಾಪನೆ ಮಾಡಬೇಕು. ಕಲ್ಯಾಣ ಮಂಡಳಿ ಸ್ಥಾಪನೆ ಮಾಡಿ ಅದಕ್ಕೆ ಸರ್ಕಾರದಿಂದ ಬಜೆಟ್ನಲ್ಲಿ 2,000 ಕೋಟಿ ಅನುದಾನವನ್ನು ಕೊಟ್ಟು ಮಂಡಳಿಯನ್ನ ಜೀವಂತವಾಗಿಡಬೇಕು ಎಂದು ಸಂಘದ ಮುಖಂಡರು ಆಗ್ರಹಿಸಿದರು. ಸರ್, ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದ್ ಮಾಡಬೇಕು ಅಂತೇಳಿ ನಾವು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ವಿ. ನಿನ್ನೆ ಬೈಕ್ ರ್ಯಾಲಿ ಮಾಡಿ ರಿಕ್ವೆಸ್ಟ್ ಮಾಡಿದ್ವಿ. ಇವತ್ತು ತುಂಬ ಉತ್ತಮವಾದಂಥ ಸ್ಪಂದನೆ ನಮಗೆ ಸಿಕ್ಕಿದೆ. ಎಲ್ಲರೂ ಸಹ ಊರು ಉಳಿಬೇಕು ಅಂತಂದರೆ ನೇಯ್ಗೆ ಉದ್ಯಮ ಉಳಿಬೇಕು, ಹಂಗಾಗಿ ನಿಮಗೆ ನಾವು ತುಂಬ ಸಹಕಾರಿಯಾಗಿರ್ತೀವಿ ಅಂತೇಳಿ ಎಲ್ಲ ಅಂಗಡಿಗಳು, ಹೋಟ್ಲುಗಳು ಮತ್ತು ಎಲ್ಲ ರೀತಿಯಾದಂಥ ವ್ಯಾಪಾರ ವಹಿವಾಟುಗಳನ್ನು ಬಂದ್ ಮಾಡೋದ್ರ ಮೂಲಕ, ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದ್ರ ಮೂಲಕ ನೇಯ್ಗೆ ಉದ್ಯಮ ಉಳಿಲಿಕ್ಕಾಗಿ ನಮ್ಮದು ಬೆಂಬಲ ಇರ್ತದೆ ಅಂತೇಳಿ ಸಹಕಾರ ಕೊಡ್ತಾ ಇದ್ದಾರೆ ಸರ್. ಇವತ್ತು ನಾವು ಬೆಳಗ್ಗೆ 6 ಗಂಟೆಯಿಂದನೂ ಸಹ ಎಲ್ಲ ಇಡೀ ಊರಿನ ಪ್ರಮುಖ ಬೀದಿಗಳಲ್ಲಿ ಬೈಕ್ಗಳಲ್ಲಿ ರ್ಯಾಲಿ ಮಾಡಿದ್ದೀವಿ. ಎಲ್ಲರೂ ಸಹ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ದೊಡ್ಡಬಳ್ಳಾಪುರದ ಸಿದ್ಧಲಿಂಗಯ್ಯ ಸರ್ಕಲ್ನಲ್ಲಿ ಒಂದು ಬೃಹತ್ತಾದಂಥ ಬಹಿರಂಗ ಸಭೆ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಸಾವಿರಾರು ನೇಕಾರರು ಮತ್ತು ನಾಗರಿಕರು, ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು, ಹಾಲಿ ಶಾಸಕರು, ಮಾಜಿ ಶಾಸಕರು ಆದಿಯಾಗಿ ಎಲ್ಲರೂ ಆ ಒಂದು ಬಹಿರಂಗ ಸಭೆಯಲ್ಲಿ ಪಾಲ್ಗೊಂಡು ನಾವು ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಡುವಂಥ ಬಹಿರಂಗ ಸಭೆಯಾಗಿ ಅದನ್ನು ಮಾರ್ಪಾಟು ಮಾಡ್ತಾ ಇದ್ದೀವಿ ಸರ್. ನಮ್ಮ ಬಹಳ ದಿನಗಳ ಕೋರಿಕೆ ಏನಪ್ಪ ಅಂತಂದರೆ, ನೇಕಾರರಿಗೋಸ್ಕರ ಒಂದು ಕಲ್ಯಾಣ ಮಂಡಳಿ ಆಗಬೇಕು. ಆ ಕಲ್ಯಾಣ ಮಂಡಳಿ ಮಾಡಿ ಸುಮ್ಮನೆ ಬಿಟ್ಬಿಡ್ತಾರೆ. ಸುಮಾರು ಕಲ್ಯಾಣ ಮಂಡಳಿಗಳಿದ್ದಾವೆ ರಾಜ್ಯದಲ್ಲಿ. ಆ ಕಲ್ಯಾಣ ಮಂಡಳಿಗೆ ಅಲ್ಲೂ ಇರಲ್ಲ, ಕೋರೆನೂ ಇರಲ್ಲ, ಅದಕ್ಕೆ ಫಂಡ್ ಕೊಡಲ್ಲ. ಈ ರೀತಿಯಾದಂಥ ಕಲ್ಯಾಣ ಮಂಡಳಿಗಳು ಸಾಕಷ್ಟು ಇದ್ದಾವೆ. ಆದರೆ ನೇಕಾರ ಕಲ್ಯಾಣ ಮಂಡಳಿಗೆ ಬಜೆಟಲ್ಲಿ 2,000 ಕೋಟಿ ರೂಪಾಯಿಯನ್ನು ಕೊಡಬೇಕು. ಆ ಮೂಲಕ ಕಲ್ಯಾಣ ಮಂಡಳಿಯನ್ನು ಜೀವಂತವಾಗಿಡಬೇಕು. ನೇಕಾರರಿಗೆ ಕಲ್ಯಾಣ ಯೋಜನೆಗಳನ್ನು ಆ ಕಲ್ಯಾಣ ಮಂಡಳಿ ಮೂಲಕ ತರಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್.